ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗರುಡ ಪುರಾಣದಲ್ಲಿ ಯಾವ ಮಹಾಪಾಪಕ್ಕೆ ನರಕದಲ್ಲಿ ಭಯಾನಕ ಶಿಕ್ಷೆ ಎಂದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಮರಣದ ನಂತರ ವ್ಯಕ್ತಿಯು ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತಾನೆ ಎಂದು ಹೇಳಲಾಗುತ್ತದೆ. ಯಾರಾದರೂ ಮರಣದ ನಂತರ ಏನು ಪಡೆಯುತ್ತಾರೆ ಎಂಬುದು ಆ ವ್ಯಕ್ತಿಯ ಕಾರ್ಯಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಗರುಡ ಪುರಾಣವು ಸಾವಿನ ನಂತರದ ಚಟುವಟಿಕೆಗಳನ್ನು ವಿವರಿಸುತ್ತದೆ. ಸಾವಿನ ನಂತರ ಆತ್ಮವು ಎಲ್ಲಿಗೆ ಹೋಗುತ್ತದೆ, ಅದಕ್ಕೆ ಏನಾಗುತ್ತದೆ, ಯಾವ ಕ್ರಿಯೆಗಾಗಿ ಅವನು ಯಾವ ರೀತಿಯ ಫಲವನ್ನು ಪಡೆಯುತ್ತಾನೆ, ಮರಣದ ನಂತರ ಒಬ್ಬ ವ್ಯಕ್ತಿಯು ಯಾವ ಶಿಕ್ಷೆಯನ್ನು ಪಡೆಯುತ್ತಾನೆ ಎಂಬುದು ನೀವು ಈ ವಿಡಿಯೋದಲ್ಲೂ ತಿಳಿಯುವಿರಿ. ಮೊದಲನೆಯದಾಗಿ ಇತರರ ಹಣವನ್ನು ಲೂಟಿ ಮಾಡುವ ಜನರು. ಗರುಡ ಪುರಾಣದ ಪ್ರಕಾರ ಇತರರ ಹಣವನ್ನು ಲೂಟಿ ಮಾಡುವವರನ್ನು ಯಮರಾಜನು ನರಕದಲ್ಲಿ ಹಗ್ಗದಿಂದ ಕಟ್ಟಿ ಕೊಲ್ಲುತ್ತಾನೆ. ಅವರು ಪ್ರಜಾಹೀನರಾದರೆ ಅವರನ್ನು ಮತ್ತೆ ಪ್ರಜೆಗೆ ತರಲಾಗುತ್ತದೆ ಮತ್ತು ಹೊಡೆಯಲಾಗುತ್ತದೆ. ಇತರರ ಸಂಪತ್ತನ್ನು ಆನಂದಿಸುವವರು ಮತ್ತು ಅವರ ಸಂತೋಷವನ್ನು ಕಳೆದುಕೊಳ್ಳುವವರನ್ನು ಹಾವುಗಳಿಂದ ತುಂಬಿದ ಬಾವಿಗೆ ತಳ್ಳಲಾಗುತ್ತದೆ. ಅದರಲ್ಲಿ ಅವರು ನರಳುತ್ತಲೇ ಇರುತ್ತಾರೆ. ಸ್ವಾರ್ಥಕ್ಕಾಗಿ ಜೀವಿಗಳನ್ನು ಕೊಲ್ಲುವ ಪಾಪಿಗಳನ್ನು ಬಿಸಿ ಎಣ್ಣೆಯಲ್ಲಿ ಕರಿಯಲಾಗುತ್ತದೆ. ಇನ್ನು ಯಾರಾದರೂ ತಮ್ಮ ಗುರು ಹಿರಿಯರನ್ನು ಗೌರವಿಸಿದ ಪಾಪಿಗಳಿಗೆ ಬೆಂಕಿಯಲ್ಲಿ ಮುಳುಗಿಸಲಾಗುತ್ತದೆ ಮತ್ತು ಅವರ ಚರ್ಮ ಸುಲಿಯುವವರೆಗೂ ಅವರನ್ನು ಬಿಡುಗಡೆ ಮಾಡುವುದಿಲ್ಲ. ತಮ್ಮ ಕೆಲಸವನ್ನು ಸರಿಯಾಗಿ ಮಾಡದ ಮತ್ತು ನಿರ್ಲಕ್ಷ್ಯ ತೋರುವವರ ದೇಹವನ್ನು ಹರಿತವಾದ ಚಾಕುವಿನಿಂದ ಸೀಳಲಾಗುತ್ತದೆ. ದುಷ್ಟ ಸ್ವಭಾವದವರು ಮತ್ತು ಇತರರನ್ನು ಹಿಂಸಿಸುವುದನ್ನು ಆನಂದಿಸುವವರನ್ನು ಒಂದು ಅಪಾಯಕಾರಿ ಪ್ರಾಣಿ ಮತ್ತು ಹಾವನ್ನು ಹೊಂದಿರುವ ಬಾವಿಗೆ ಎಸೆಯಲಾಗುತ್ತದೆ. ಇನ್ನು ಕಳ್ಳತನ ಮಾಡುವ ಜನರಿಗೆ ಕೇವಲ ಸ್ವಾರ್ಥಕ್ಕಾಗಿ ಇತರ ಜನರನ್ನು ಬಳಸುವವರು ನರಕದಲ್ಲಿ ಕೀಟಗಳು ಮತ್ತು ಸರೀಸೃಪಗಳು ಜೀವಂತವಾಗಿ ತಿನ್ನುತ್ತವೆ. ತಮ್ಮ ಸಂಗಾತಿಯನ್ನು ಹೊರತುಪಡಿಸಿ ಬೇರೊಬ್ಬರೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುವ ಜನರ ಅಂಗಗಳನ್ನು ಬಿಸಿ ಕಬ್ಬಿಣದಿಂದ ಸುಡಲಾಗುತ್ತದೆ. ಇನ್ನು ಮಹಿಳೆಯರಿಗೆ ಮೋಸ ಮಾಡುವವರು ಮಹಿಳೆಯರೊಂದಿಗೆ ಲೈಂಗಿಕ ಕ್ರಿಯೆ ನಡೆಸಿ ನಂತರ ಅವರನ್ನು ಬಿಡುವ ಪುರುಷರನ್ನು ಮಲ ತುಂಬಿದ ಬಾವಿಗೆ ಎಸೆಯಲಾಗುತ್ತದೆ. ಸುಳ್ಳು ಪ್ರಮಾಣ ಮಾಡಿದ ಅಥವಾ ಸುಳ್ಳು ಸಾಕ್ಷಿ ನೀಡಿದ ಜನರ ದೇಹಗಳಿಗೆ ಬೆಂಕಿ ಹಚ್ಚಲಾಗುತ್ತದೆ ಮತ್ತು ಎತ್ತರದಿಂದ ಎಸೆಯಲಾಗುತ್ತದೆ. ಪ್ರಾಣಿಗಳನ್ನು ಬಲಿ ಕಟ್ಟುವವರು ಮತ್ತು ಅವುಗಳ ಮಾಂಸವನ್ನು ತಿಂದವರು ಇಂತಹ ನರಕಕ್ಕೆ ಎಸೆಯಲಾಗುತ್ತದೆ. ಇಲ್ಲಿ ಅವರ ಹಿಂದೆ ಎಲ್ಲಾ ಜೀವಿಗಳು ಇರುತ್ತದೆ ಮತ್ತು ಆ ಜೀವಿಗಳು ಅವರನ್ನು ಕಚ್ಚಿ ತಿಂದು ಬಿಡುತ್ತದೆ. ಗರುಡ ಪುರಾಣದ ಪ್ರಕಾರ ಯಾವ ಪಾಪಕ್ಕೆ ಯಾವ ಶಿಕ್ಷೆ ಎಂಬುದನ್ನು ಸಂಪೂರ್ಣ ಮಾಹಿತಿಯಲ್ಲಿ ನೀಡಲಾಗಿದೆ. ಆದ್ದರಿಂದ ಭಯಂಕರ ಶಿಕ್ಷೆಗಳಿಂದ ತಪ್ಪಿಸಿಕೊಳ್ಳಲು ಯಾವುದೇ ರೀತಿಯ ತಪ್ಪನ್ನು ಮಾಡದೆ ಎಚ್ಚರ ವಹಿಸಿ. ಶುಭವಾಗಿರಲಿ ಸ್ನೇಹಿತರೆ. ಥ್ಯಾಂಕ್ ಯು.